REM ಸ್ಲೀಪ್ ಮತ್ತು NREM ಸ್ಲೀಪ್ ಅಂತ ಕರಿತೀವಿ. ಸೊ ಎರಡು ಭಾಗಗಳಲ್ಲಿ ನಾವು ನಿದ್ದೆ ಮಾಡ್ತೀವಿ. ನಾವೇನು ಅನ್ಕೊಂಡಿದ್ವಿ, ಸುಮ್ಮನೆ ಹೋದ್ವಿ ಮಲ್ಕೊಂಡ್ವಿ, ಚಾಪೆ ಹಾಸ್ಕೊಂಡ್ವಿ, ತಲೆ ಕೆಳಗಡೆ ಇಟ್ಕೊಂಡ್ವಿ, ರೊಗ್ಗೋಸ್ಕೊಂಡು ಮಲ್ಕೊಂಡ್ವಿ, ಇಷ್ಟೇ ಅಂದ್ಕೊಂಡಿದ್ವಿ. ಇವಾಗ ನಿದ್ದೆ ಮಾಡೋದು ನಾವು ಟೋಟಲಿ 5 ಸ್ಟೇಜಸಲ್ಲಿ ನಿದ್ದೆ ಮಾಡ್ತೀವಿ. ಗೊತ್ತಾ ನಮಗೆ? ನಾವು ಒಟ್ಟಾರೆಯಾಗಿ 5 ಹಂತಗಳಲ್ಲಿ ನಿದ್ದೆ ಮಾಡ್ತೀವಿ. ಯಾರು ಗೊತ್ತಾ? ಗೊತ್ತಿಲ್ಲಲ್ಲ? ನಾವು ಫಸ್ಟ್ ಸ್ಟೇಜಲ್ಲಿ ಏನು ಮಾಡ್ತೀವಿ, ಮಲಗ್ತೀವಿ. ಆ ಟೈಮಲ್ಲಿ ನಮ್ಗೆ ಯಾರಾದ್ರೂ ಮಾತಾಡ್ತೀವಿ, ಅಕ್ಕಪಕ್ಕ ಮಾತಾಡಿದ ತಕ್ಷಣಕ್ಕೆ ನಾವು ರಿಯಾಕ್ಟ್ ಮಾಡ್ತೀವಿ. ಗೊತ್ತಲ್ವಾ? ನೆನಪಿದೆಯಾ? ಮಲಗಿರ್ತೀರಾ, ಅಲ್ಲಿ ಯಾರೋ ಸಡನ್ ಆಗಿ ನಿಮ್ಗೆ ಹೆಸರು ಕೂಗಿದ ತಕ್ಷಣ ನೀವು ಸಡನ್ ಆಗಿ ಏನು ಮಾಡ್ತೀರಾ? ರೆಸ್ಪಾಂಡ್ ಮಾಡ್ತೀರಾ. ಇದು ಏನಂತ ಫಸ್ಟ್ ಸ್ಟೇಜ್ ಅಂತ ಕರಿತೀವಿ. ಇನ್ನು ಸೆಕೆಂಡ್ ಸ್ಟೇಜಲ್ಲಿ ಲೈಟ್ ಆಗಿ ನೀವು ನಿದ್ದೆಗೆ ಜಾಗ್ತಾ ಇರ್ತೀರಾ. ಆ ಟೈಮಲ್ಲಿ ನಿದ್ದೆಯಲ್ಲಿ ಇರ್ತೀರಾ, ನಿಮ್ಗೆ ಯಾರಾದ್ರೂ ಮಾತಾಡಿದಾಗ ನೀವು ನಿದ್ದೆಯಲ್ಲೇನೆ ರೆಸ್ಪಾಂಡ್ ಮಾಡ್ತಾ ಇರ್ತೀರಾ. ಬಟ್ ಅವ್ರು ಏನು ಮಾತಾಡ್ತಿದ್ದಾರೆ, ಅವ್ರು ಏನು ಹೇಳ್ತಾ ಇದ್ದಾರೆ ಎಲ್ಲವನ್ನು ನೀವು ಕೇಳಿಸ್ಕೊಳ್ತಾ ಇರ್ತಾರೆ ಸೆಕೆಂಡ್ ಸ್ಟೇಜಲ್ಲಿ. ಇನ್ನು ಥರ್ಡ್ ಸ್ಟೇಜಲ್ಲಿ ಏನಂತ ಕರಿತೀವಿ, ಇದು ಡೀಪ್ ಸ್ಲೀಪ್ ಅಂತ. ಈ ಟೈಮಲ್ಲಿ ನೀವು ಥರ್ಡ್ ಸ್ಟೇಜಲ್ಲಿ ನಿದ್ದೆ ಮಾಡ್ತಿದ್ದೀರಾ ಅಂತಂದ್ರೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀರಾ ಅಂತ. ಈ ಸ್ಟೇಜಲ್ಲಿ ಏನಾಗುತ್ತೆ, ನಮ್ಮ ಡೋಪಮಿನ್, ನಮ್ಮಲ್ಲಿ ಡೆಲ್ಟಾ ವೇವ್ಸ್ ಅಂತ ಇರುತ್ತೆ, ಕೇಳಿದ್ರಾ? ಡೆಲ್ಟಾ ವೇವ್ಸ್ ಅಂತ ಇರುತ್ತೆ. ಆ ಡೆಲ್ಟಾ ವೇವ್ಸ್ ರಿಲೀಸ್ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಡೀಪ್ ಸ್ಲೀಪಲ್ಲಿ ಇರುತ್ತೆ. ಈ ಟೈಮಲ್ಲಿ ನಾವು ಫುಲ್ ಡೀಪ್ ಸ್ಲೀಪ್. ನಮ್ಮ ಪಕ್ಕದಲ್ಲಿ ತಮಟೆ ಹೊಡೆದ್ರು ನಮಗೆ, ನಮ್ಮ ಪಕ್ಕದಲ್ಲಿ ಏನೇ ಗಲಾಟೆ ಆದ್ರೂ, ನಮ್ಮ ಪಕ್ಕದಲ್ಲಿ ಎಷ್ಟೇ ಮಾತಾಡಿದ್ರು ನಮಗೆ ಗೊತ್ತೇ ಆಗೋದು, ಅಷ್ಟು ಡೀಪ್ ಸ್ಲೀಪಲ್ಲಿ. ಈ ಸ್ಲೀಪಲ್ಲಿ ಯಾರು ನಿದ್ದೆ ಮಾಡ್ತಾರೆ ನೋಡಿ, ಅವರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ. ಥರ್ಡ್ ಸ್ಟೇಜಲ್ಲಿ ಯಾರು ನಿದ್ದೆ ಮಾಡ್ತಾರೆ, ಅವರು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ. ಇನ್ನು ಫೋರ್ತ್ ಸ್ಟೇಜ್ NREM ಸ್ಲೀಪ್. ನಮ್ಮ ಕನಸು ಬೀಳ್ತಲ್ವಾ? ಯಾವ ಸ್ಟೇಜಲ್ಲಿ ಬೀಳೋದು ಗೊತ್ತಾ ಕನಸು? ಎಲ್ಲರೂ ಹೇಳ್ತಾರೆ ಸರ್ ಬೆಳಗಿನ ಜಾವ ಕನಸು ಬೀಳುತ್ತೆ, ರಾತ್ರಿ ಕನಸು. ಬೆಳಗಿನ ಜಾವ ಯಾಕೆ ಬೀಳುತ್ತೆ ಕನಸು? ಯಾಕೆ ಬೆಳಗಿನ ಜಾವ ಯಾಕೆ ಕನಸು ಬೀಳ್ತಲ್ವಾ? ಯಾಕೆ ಕನಸು ಬೀಳುತ್ತೆ?